ಫಿನಿಶ್ ಮಾಡಿದೀವಿ. ನಮ್ಮ ಶೂಟ್ ಎಲ್ಲ ಮುಗಿತು. ಗೆಟ್ ಅನ್ರೆಡಿ ವಿತ್ ಅಸ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಷ್ಟು ಅಂತ ಹೇಳಿದ್ರೆ ಟ್ರೆಡಿಷನಲ್ ವಿಡಿಯೋಸು ಫೋಟೋಸು ಎಲ್ಲ ತಗೊಂಡಾಯ್ತು. ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ಹೊರಗಡೆ ಹೋಗ್ಬೇಕಾಗಿತ್ತು ನಾವು. ನೇಚರ್ ಕೂಡ ನಮ್ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಪಟ 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 ಅಂತ ಮೇಕಪ್ ನ ರಿಮೂವ್ ಮಾಡ್ಬಿಟ್ಟು ಮೇಕಪ್ ಹೋಗಿಲ್ಲ. ಆಕ್ಚುಲಿ ರೈನಲ್ಲಿ ನಾವು ಅಂದ್ರೆ ಮಳೆಲಿ ನೆಂದ್ರು ಕೂಡ ಮೇಕಪ್ ಹೋಗಿಲ್ಲ. ನೆಂದಿದ್ದೀನಿ. ಸೀರೆ ಎಲ್ಲ ನೋಡಿ ತೇವ ಆಗಿದೆ. ಇದು ಜಾರ್ಜೆಟ್ ಇರೋದ್ರಿಂದ ಬೇಗ ಸೊ ಡ್ರೈ ಬೇಗ ಆಗಿದೆ ಅಷ್ಟೇ. ಇವಾಗ ಸ್ಟಾರ್ಟ್ ಮಾಡೋಣ. ಹಚ್ಕೋ, ತಲೆ ಕಟ್ಬೇಕು ಅಷ್ಟು. ಶೆಕೆ ಎಷ್ಟು ಜಡೆಗೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಆಕ್ಚುಲಿ. ಸೊ ಇವಾಗ ಹೋಗ್ಬಿಟ್ಟು ನಾನು ಲಚ್ಚು ಇಬ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಫಸ್ಟ್ ಫಟ್ ಅಂತ ಹೋಗಿ ಫಟ್ ಅಂತ ಓಕೆ ಓಕೆ. ಡ್ರೆಸ್ ಎಲ್ಲ ಚೇಂಜ್ ಮಾಡಾಯ್ತು. ಎಷ್ಟು ರಿಲೀಫ್ ಅನಿಸ್ತಾ ಇದೆ ಅಂದ್ರೆ ಅಷ್ಟು ಹೆವಿ ಡ್ರೆಸ್ ಹಾಕೊಂಡು. ಅಂದ್ರೆ ರೆಗ್ಯುಲರ್ ಆಗಿ ಇವಾಗ ಎಲ್ಲರೂ ಹಾಕಲ್ಲ ಅಲ್ವಾ, ಅಂದ್ರೆ ಸ್ಯಾರೀಸ್ ಅದೆಲ್ಲ ಕಂಫರ್ಟಬಲ್ ಆಗಿ ಅನ್ಸಲ್ಲ. ಏನಾದ್ರೆ ಫಂಕ್ಷನ್ಸ್ ಇದ್ರೆ ಇಸ್ ಫೈನ್. ಈ ತರ ಶೂಟ್ ಎಲ್ಲ ಮಾಡ್ಬೇಕಾದ್ರೆ ಎಕ್ಸೈಟ್ಮೆಂಟ್ ಇರುತ್ತೆ. ಅದಾದ್ಮೇಲೆ ಟಯರ್ಡ್ನೆಸ್ ಇದೆಲ್ಲ. ಸೊ ಜ್ಯುವೆಲ್ಸ್ ಎಲ್ಲ ತೆಗ್ದಾಯ್ತು. ಲಚ್ಚು ಬ್ಯಾಂಗಲ್ ಬಿಡಿಸ್ತಾ ಇದ್ದಾರೆ. ನಾವು ಅಷ್ಟಕ್ಕೆ ಮೇಕಪ್ ರಿಮೂವರಲ್ಲಿ ಮೇಕಪ್ ರಿಮೂವ್ ಮಾಡಿಬಿಡೋಣ. ನಾವು ಕಾಟನ್ ಆ್ಯಕ್ಚುಲಿ ಯಾವಾಗಲೂ ನೀವು ಮೇಕಪ್ ರಿಮೂವಲ್ ಮಾಡೋಕ್ಕಿಂತ ಮುಂಚೆ ಈ ಥರ ಮಾಡಿಬಿಟ್ಟು ಮಾಡಿದ್ರೆ ಇಟ್ಸ್ ಆ್ಯಕ್ಚುಲಿ ವೆರಿ ಗುಡ್. ಬಿಕಾಸ್ ಆಲ್ರೆಡಿ ಮೇಕಪ್ ಎಲ್ಲ ಬಂದ್ಬಿಟ್ಟಿರುತ್ತೆ ಇದರಲ್ಲಿ. ಆ್ಯಂಡ್ ಫೇಸ್ ವಾಶ್ ಇಸ್ ಮಸ್ಟ್. ಓಕೆ, ಅಯ್ಯೋ ಮೇಕಪ್ ರಿಮೂವಲ್ ಮಾಡಾಯ್ತಲ್ಲಪ್ಪ ನಾವು ಅಂತಂದೇನೆ ಮಾಡ್ಬೋದು. ಆ್ಯಕ್ಚುಲಿ ಫಸ್ಟ್ ಹೈ ತೆಗೆಯೋಣ, ಯಾಕಂದರೆ ಹೈ ಮೇಕಪ್ ಎಲ್ಲ ಒಂದು ಸ್ವಲ್ಪ ಹೆವಿ. ಓ ಮೈ ಗಾಡ್, ಸಿ ಲುಕ್ ಅಟ್ ದಿಸ್. ನನ್ನ ಐಲೈನರ್ ಎಲ್ಲ ಬಂದ್ಬಿಟ್ಟಿದೆ. ಎಷ್ಟು ಅಂದರೆ ಅಷ್ಟು. ನ್ಯಾಚುರಲ್ ಆಗಿ ಐಬ್ರೋ ಪರವಾಗಿಲ್ಲ, ಓಕೆ ನೀಟಾಗಿದೆ. ಬಟ್ ಶೇಪ್ ಕಳ್ಕೊಬಿಟ್ಟಿದ್ದೀರಿ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಟೈಮೇ ಇಲ್ಲ. ಐಬ್ರೋಸ್ ಮಾಡ್ಸಕ್ಕೂ ನನಗೆ ನಿಜವಾಗ್ಲೂ ಟೈಮ್ ಇಲ್ಲ. ಇವಾಗ ಇಷ್ಟೇ ಜಾಸ್ತಿ ಏನು ಮೇಕಪ್ ನೋಡಿ. ಮೇಕಪ್ ಹಾಕಿದ್ರೆ ಆಕ್ಚುಲಿ ನಮ್ಮ ಫೇಸಲ್ಲಿ ಏನಿದೆ ಗೊತ್ತಾ, ಜಾಸ್ತಿ ಒಂದು ಲಿಪ್ಸ್ಟಿಕ್ ಒಂದು ಕಾಜಲ್, ಅದಷ್ಟೇ ನೀವು ನೋಡೋದು ಕೂಡ ಕಾಣಿಸ್ತಾ ಇಲ್ಲ. ಜಾಸ್ತಿ ಹಾಕಲ್ಲ ಬಿಕಾಸ್ ನಾವು ಹಾಕೇ ಇಲ್ಲ. ಅದಕ್ಕೆ ಏನು ಸ್ವಲ್ಪ ಲೈಕ್ ಒಂದೊಂದು ಲೈಕ್ ಟಚ್ ಪಂಪ್ ಅಷ್ಟೇ. ಇವಾಗ ಫಟ್ ಅಂತ ಹೋಗಿ ಮುಗಿಸ್ಬೋದು. ಫೇಸ್ ವಾಶ್ ಮಾಡ್ಕೊಂಡು ಬಂದ್ಬಿಡೋಣ. ಓಕೆ, ಮಕ್ಕ ತೊಳೆದಾಯ್ತು. ಆಕ್ಚುಲ್ ಆಗಿ ಇದು ಕೂಡ ನನ್ನ ಕಂಪನಿ ಇದೇನೆ. ಫೇಸ್ ವಾಶ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಟ್ ಇಸ್ ಸೋ ಗುಡ್. ಆಕ್ಚುಲಾಗಿ ಫೇಸ್ ವಾಶ್ ಕಂಪ್ಲೀಟ್ ಮಾಡಾಯ್ತು. ಅಂಡ್ ಫೇಸ್ ವಾಶ್ ಮಾಡಿದ್ ಯಾವ್ದ್ರಲ್ಲಿ ಅಂದ್ರೆ ಇದರಲ್ಲಿ ಆಶ್ಬೂ ಸ್ಕಿನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಡಾಕ್ಟರ್ ಮಾತ್ರ, ದೇ ಆರ್ ದ ಫೌಂಡರ್ ಆಫ್ ದಿಸ್ ಕಂಪನಿ. ಅಂಡ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಟ್ಸ್ ರಿಯಲಿ ಗುಡ್. ತುಂಬಾ ಚೆನ್ನಾಗಿದೆ. ಒಂದು ಇರಲ್ಲ, ತುಂಬಾ ಒಂದು ಇರಲ್ಲ. ಅಂಡ್ ಇದರಲ್ಲಿ ನಿಮ್ಗೆ ಏನೇನು ಸ್ಕಿನ್ಗೆ ವಿಚ್ ಇಸ್ ಗುಡ್ ಎವ್ರಿಥಿಂಗ್, ಸ್ಯಾಲಿಸಿಲಿಕ್ ಆಸಿಡ್, ಆಲೋವೆರಾ ಎಕ್ಸ್ಟ್ರಾಕ್ಟು, ಎವ್ರಿಥಿಂಗ್. ಆ್ಯಂಡ್ ಈ ಫೇಸ್ ವಾಶಲ್ಲಿ ಏನಂತ ಹೇಳಿದ್ರೆ ಇನ್ನೊಂದು ನೀವು ನೋಡ್ಬೋದು, ಇಲ್ಲಿ ನೋಡಿ, ಇದರಲ್ಲಿ ಕ್ರಿಸ್ಟಲ್ಸ್ ಕೂಡ ಬರುತ್ತೆ, ಗ್ರೀನ್ ಕಲರ್ ಬಬಲ್ಸ್ ತರ. ಇಟ್ ಇಸ್ ಸೋ ಗುಡ್. ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಇದೆ ಫೇಸ್ ವಾಶ್ ಯೂಸ್ ಮಾಡೋದು, ಆಲ್ಮೋಸ್ಟ್ ಎಲ್ಲರೂ. ನಿಮಗೆ ಈ ಫೇಸ್ ವಾಶ್ದು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರು, ನಮ್ಮ ಅಕ್ಕ ಬುಟಿಕ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರು ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ನೋಡಿ ನೀಟಾಗೆಲ್ಲ ಮೇಕಪ್ ಎಲ್ಲ ತೆಗೆದು ಎಷ್ಟು ಫ್ರೆಶ್, ಎಷ್ಟು ಫ್ರೀ ಅನಿಸ್ತಾ ಇದೆ ಅಂದರೆ. ಯೂಶಲಿ ನಾವೇನು ಅಷ್ಟು ಮೇಕಪ್ ಮಾಡಿಲ್ಲ, ಬಟ್ ಸ್ಟಿಲ್ ಆದ್ರೂ ನೀವು ನೋಡ್ಬೋದು ಒಂದೇ ಒಂದು ನಿಮಿಷಕ್ಕೆ ಆಗೋಗಿಲ್ವಾ ರಿಮೂವ್ ಮಾಡಿರೋದು ಫೇಸ್ ಅಷ್ಟೇ. ಇವಾಗ ಮೇಕಪ್ ರಿಮೂವ್ ಎಲ್ಲ ಆಯಿತು. ಸೊ ಸ್ಕಿನ್ ಪ್ರೆಪ್ ಮಾಡಬೇಕು. ಸೊ ಫಸ್ಟ್ ನಯಾಸಿನಮೈಡ್. ಆಕ್ಚುಲಾಗಿ ನಮ್ದು ಒಂದೇ ಕಂಪನಿದೇನು ನಾವು ಯೂಸ್ ಮಾಡಲ್ಲ. ನಮ್ದು ರಿಸಲ್ಟ್ ಯಾವ್ದು ಕೊಡುತ್ತೋ ಅದನ್ನೆಲ್ಲ ಅಷ್ಟೇ. ನಾವ್ ಆಕ್ಚುಲಿ ಏನಕ್ಕೆ ಹೇಳ್ತಾ ಇರೋದಂದ್ರೆ ದಿಸ್ ಇಸ್ ವೆರಿ ರಿಸಲ್ಟಿಂಗ್, ಅದಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ. ನೀವು ಬೇಕಾದ್ರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ.
ಆ್ಯಂಡ್ ಮಾಯಿಶ್ಚರೈಸರ್. ಇದು ಮಾಯಿಶ್ಚರೈಸರ್ ಇದನ್ನ ನಾನು ಆ್ಯಕ್ಚುಲಿ ಯೂಸ್ ಮಾಡಲ್ಲ, ವಿಚ್ ಇಸ್ ಅವೈಲಬಲ್ ಇವಾಗ ಅಂತ ಹಾಕೋತಾ ಇದ್ದೀನಿ ಅಷ್ಟೇ. ಬಟ್ ನಾನು ಯೂಸ್ ಮಾಡೋ ಮಾಯಿಶ್ಚರೈಸರ್ ಕೂಡ ನಾನು ಇವ್ರ ಕಂಪನಿ ಮಾಯಿಶ್ಚರೈಸರೇ ಯೂಸ್ ಮಾಡೋದು. ಆ್ಯಂಡ್ ದಟ್ ಈಸ್ ಆಲ್ಸೋ ವೆರಿ ಗುಡ್. They have everything like sunscreen in that, moisturizer and body lotion, cold cream, everything they have, and face wash. The main product ಅವ್ರದಿರೋದು ಫೇಸ್ ವಾಶ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವ್ರ ಪ್ರಾಡಕ್ಟ್ಸು ನಿಮಗೆ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸನ್ಸ್ಕ್ರೀನ್. ಇದು ಎಷ್ಟಾಗೋಗಿದೆ ಅಂದರೆ ಮುಗ್ದೆ ಹೋಗ್ಬಿಟ್ಟಿದೆ, ಅಷ್ಟಾಗೋಗಿದೆ. ಬಿಕಾಸ್ ಅಷ್ಟು ಜನ ನಾವು ಯೂಸ್ ಮಾಡಿದೀವಿ. ಅದಕ್ಕೆ ನಾವು ಕಂಪಲ್ಸರಿ ಇದೆಲ್ಲ ಕಂಪಲ್ಸರಿ ಅಂದರೆ ಎಲ್ಲರೂ ಒಟ್ಟಿಗೆನೆ ಯೂಸ್ ಮಾಡಿ, ಎಲ್ಲರೂ ಇದು ಬೇರೆದು ಇದು ಬೇರೆದು ಅಂತ ಅನ್ನಲ್ಲ. ಬಟ್ ನಮ್ಮ ಫೇಸ್ಗೆ ಸೆಟ್ ಆಯಿತು ಅಂತಂದರೆ ಆಲ್ಮೋಸ್ಟ್ ಎಲ್ಲಾ ಸಿಸ್ಟರ್ಸ್ ಅಂದ್ರೆ ನಮ್ಮ ಸಿಸ್ಟರ್ಸ್ ಎಷ್ಟು ಜನ ಇದೀವಿ ಅಷ್ಟು ಜನನ ಯೂಸ್ ಮಾಡ್ತೀವಿ. ಈಚ್ ಅಂಡ್ ಎವ್ರಿಥಿಂಗ್ ಅಂದ್ರೆ ಎಲ್ಲಾ ಪ್ರಾಡಕ್ಟ್ ಇವಾಗ ನಾವು ಏನೇನು ತೋರಿಸಿದೀವೋ ಅದೆಲ್ಲ 7 ಇವಾಗ ನಾವು 7 ಮೆಂಬರ್ಸ್ ಇದೀವಿ. 7 ಮೆಂಬರ್ಸ್ ಕೂಡ ಅದೇ ನಾವು ಸೇಮ್ ಪ್ರಾಡಕ್ಟ್. ಅಂಡ್ ಲಾಸ್ಟ್ ಫೈನಲಿ ಲಿಪ್ ಬಾಮ್ ವಾಟೆವರ್ ಏನಾದ್ರೂ ಹೇಳ್ಬೋದು. ಅಂಡ್ ದಿಸ್ ಸ್ಮೆಲ್ಸ್ ಲೈಕ್ ಬಬಲ್ ಗಮ್. ಓಕೆ, ಬಟ್ ಇದು ಏನ್ ಹೇಳ್ತಾರೆ, ಪ್ಲಮ್ ಇಂದ. ಪ್ಲಮ್ ಇಂದಾನೆ ನೀವು ಹಾಕಿದ ತಕ್ಷಣ ಇದು ಬೂಮರ್ ಸ್ಮೆಲ್. ನಾವು ಅವಾಗೆಲ್ಲ ತಿಂತಾ ಇದ್ವಿಲ್ಲ ಬೂಮರ್ ಅಂತ, ನಮ್ಗೆ ರೆಡ್ ಕಲರ್ ಬೂಮರ್ ಬರುತ್ತೆ ನೋಡಿ, ಸ್ಮಾಲ್, ಆ ತರ ಸ್ಮೆಲ್. ದಿಸ್ ಸ್ಮೆಲ್ ಸೋ ಗುಡ್. ತುಂಬಾ ಚೆನ್ನಾಗಿದೆ ಆಕ್ಚುಲಾಗಿ. ಇವಾಗ ಎಷ್ಟು ಅಂದ್ರೆ ಆ ಗಾಳಿ ಬಂದ್ ಮಗಕ್ ಬೀಳ್ತಾ ಇದೆ, ಹೆಲ್ದಿ ಅನ್ನಿಸ್ತೈತೆ ಅಂತಂದ್ರೆ ಸೋ ಫ್ರೆಶ್ ಅಂತ ಹೇಳಿದ್ರೆ ಇಟ್ ಇಸ್ ಸೋ ಫ್ರೆಶ್. ಅಂಡ್ ಫೈನಲಿ ಆರ್ ಅನ್ರೆಡಿ ವಿಡಿಯೋ ಇಸ್ ಕಂಪ್ಲೀಟೆಡ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಪೋರ್ಟ್ ನಮಗೆ ತುಂಬಾ ಅವಶ್ಯಕತೆ ಇದೆ. ಓಕೆ, ಥ್ಯಾಂಕ್ ಯು, ಬಾಯ್.